ಬಯಲಾಗ್ತಾ ಇದೆ ಹೈದರಾಬಾದ್ ಗ್ಯಾಂಗ್ ತಂತ್ರ ಕುತಂತ್ರ. ವಾಲ್ಮೀಕಿ ಹಗರಣದಲ್ಲಿ ಹೈದರಾಬಾದ್ ಗ್ಯಾಂಗ್ ಕರಾಮತ್ತಿದೆಯಾ? ಎಸ್ಐಟಿ ತನಿಖೆಯಲ್ಲಿ ಹೊರಬರುತ್ತಿದೆ ಒಂದೊಂದೇ ಸತ್ಯ. 18 ನಕಲಿ ಖಾತೆಗಳಿಂದ 270 ಬೇನಾಮಿ ಖಾತೆಗಳಿಗೆ ಹಣ ವರ್ಗಾವಣೆ. ಸತ್ಯನಾರಾಯಣ ವರ್ಮಾ ಗ್ಯಾಂಗ್ನ ಬೇನಾಮಿ ಖಾತೆಗಳಿಂದ ವರ್ಗವಾಗಿದೆ ಹಣ. ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 18 ಖಾತೆಗಳು. ಈ 18 ಖಾತೆಗಳಿಗೆ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನ ಹಣ ವರ್ಗ. ಯೂನಿಯನ್ ಬ್ಯಾಂಕ್ನಿಂದ 86.62 ಕೋಟಿ ಹಣ ವರ್ಗಾವಣೆ. ಬಳಿಕ ಈ ಹಣ 270 ಬೇನಾಮಿ ಖಾತೆಗಳಿಗೆ ವರ್ಗವಾಗಿರೋ ಮಾಹಿತಿ ಸಿಗ್ತಾ ಇದೆ. ಬೇನಾಮಿ ಖಾತೆದಾರರಿಗೆ ಕಮಿಷನ್ ನೀಡಿ ಹಣ ಪಡೆದಿರೋ ಗ್ಯಾಂಗ್. ಎಸ್ಐಟಿ ತನಿಖೆಯಲ್ಲಿ ವರ್ಮಾ ಗ್ಯಾಂಗ್ ಹರಸಾಹಸ ಬಯಲಾಗಿದೆ. ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿ ವಶಕ್ಕೆ ಪಡೆದಿರುವ ಎಸ್ಐಟಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಹೈದರಾಬಾದ್ನ 18 ನಕಲಿ ಖಾತೆಗಳಿಂದ 270 ಬೇನಾಮಿ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದ್ದು, ಪ್ರಕರಣದ ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ನೇತೃತ್ವದ ಹೈದರಾಬಾದ್ನ ವಂಚಕರ ಗ್ಯಾಂಗ್ ಈ ಬೇನಾಮಿ ಖಾತೆಗಳನ್ನು ನಿರ್ವಹಿಸಿರುವುದು ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆರೋಪಿ ಸತ್ಯನಾರಾಯಣ ವರ್ಮಾ ಮತ್ತು ಆತನ ಸಹಚರರು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ತೆರೆದಿದ್ದ 18 ನಕಲಿ ಖಾತೆಗಳಿಗೆ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆಯಾಗಿದೆ. ಯೂನಿಯನ್ ಬ್ಯಾಂಕ್ನಿಂದ 86.62 ಕೋಟಿ ರೂಪಾಯಿಯಷ್ಟು ಹಣ ವರ್ಗಾವಣೆಯಾಗಿದೆ. ಬಳಿಕ ಈ ಹಣ 270 ಬೇನಾಮಿ ಖಾತೆಗಳಿಗೆ ವರ್ಗವಾಗಿರೋ ಮಾಹಿತಿ ಎಸ್ಐಟಿಗೆ ಸಿಕ್ಕಿದೆ. ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿಯಷ್ಟು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅವರು. ಎಸ್ಐಟಿ ತನಿಖೆಯಲ್ಲಿ ವರ್ಮನ್ ಗ್ಯಾಂಗ್ನ ಹರಸಾಹಸ ಬಯಲಾಗಿದೆ. ಬೇನಾಮಿ ಖಾತೆದಾರರಿಗೆ ಕಮಿಷನ್ ನೀಡಿ ಹಣ ಪಡೆದಿದ್ದಾರೆ ಈ ಗ್ಯಾಂಗ್.